ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಂಡೇ ಮಾರ್ನಿಂಗಿಂದ ನೈಟ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇದು ಬಂದು ನಾನು ಸಂಡೇ ಮಾರ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದು. ಈ ಪಿಂಕ್ ಕಲರ್ ದಾಸವಾಳ ಗಿಡದಲ್ಲಂತೂ ಅದೆಷ್ಟೊಂದು ಮಗ್ಗಾಗಿದೆ ಅಂತಂದರೆ ತುಂಬ ಜಾಸ್ತಿನೇ ಮಗ್ಗಾಗಿದೆ. ಗಿಡ ತುಂಬ ಮಗ್ಗುಗಳೇ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ದಿನಕ್ಕೆ 2, 3, 4 ಈ ರೀತಿಯಾಗಿ ಹೂಗಳು ಬಿಡ್ತಾನೆ ಇರುತ್ತೆ. ಇವತ್ತಂತೂ ಒಂದು 5 ಹೂವು ಬಿಟ್ಟಿತ್ತು, ನೋಡ್ತಾ ಇರ್ಬೋದು. ಇವಾಗ ನನ್ನ ಹಸ್ಬೆಂಡು ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ಟಿದ್ದಾರೆ. ನನ್ನ ಹಸ್ಬೆಂಡು ಈ ದಾಸವಾಳ ಹೂಗಳನ್ನು ಕಿತ್ಕೊಂಡ್ಬಂದಾಗೆಲ್ಲ ಹೇಳ್ತಾನೆ ಇರ್ತಾರೆ, ಈ ದಾಸವಾಳ ಗಿಡನ ಒಂದು 2-3 ಪಾಟ್ಗೆ ಹಾಕ್ಬಿಡಮ್ಮ, ಪೂಜೆಗೆ ಆಗುವಷ್ಟು ಹೂಗಳು ನಮಗೆ ಈ ಪಾಟ್ಗಳಲ್ಲೇ ಸಿಗುತ್ತೆ, ಬೇರೆ ಗಿಡಗಳಲ್ಲಿ ಅಷ್ಟೊಂದು ಹೂವು ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಾವು ಲೀಸ್ ಮನೆಯಲ್ಲಿದ್ದಾಗ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಗಳು ತಂಗಿ ಆಗಬೇಕು, ಆ ಹುಡುಗಿ ಈ ಗಿಡನ ತೊಗೊಂಬಂದು ಕೊಟ್ಟಿದ್ದು. ಅವಾಗಂತೂ ದಿನಕ್ಕೆ ಒಂದು 8, 9, ಒಂದೊಂದು ದಿನ ಅಂತೂ ಒಂದು 12, 13 ಈ ರೀತಿಯ ಹೂಗಳು ಬಿಡ್ತಾ ಇತ್ತು. ಆಮೇಲೆ ನಾವು ಈ ಮನೆಗೆ ಬಂದ ಮೇಲೆ ಟೆರೇಸ್ ಮೇಲೆ ತೊಗೊಂಡೋಗಿ ಇಟ್ಟಿದ್ವಿ ಗಿಡಗಳನ್ನೆಲ್ಲ. ಒಂದೇ ಸಲ ಬಿಸಿಲು ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ, ಗಿಡಗಳೆಲ್ಲ ಒಂದು ಸ್ವಲ್ಪ ಹಾಳಾಗೋಯ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟಿತ್ತು. ಆಮೇಲೆ ನಾನು ಬಿಟ್ಬಿಟ್ಟೆ, ಸರಿ ಇವು ಯಾಕೋ ಸರಿಯಾಗಿ ಬೆಳೀತಾ ಇಲ್ಲ ಅಂತಂದ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ನೆರಳಲ್ಲಿ ಇಡೋಣ ಅಂತಂದ್ಬಿಟ್ಟು ಈ ಮನೆಯೆಲ್ಲ ರೆಡಿ ಆದಮೇಲೆ ಬಾಲ್ಕನಿ ಒಳಗಡೆ ತೊಗೊಂಬಂದಿಟ್ಬಿಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಆದರೂ ಸಹಿತ ಗಿಡಗಳು ಚೆನ್ನಾಗೇ ಬೆಳೀತಾ ಇರಲಿಲ್ಲ, ನನಗೆ ತುಂಬ ಬೇಜಾರಾಗೋಗಿತ್ತು. ಆಮೇಲೆ ಮಳೆ ಬಿತ್ತಲ್ವಾ, ಆ ಮಳೆ ಬಿದ್ದ ಮೇಲೆ ಆ ಮಳೆಯ ನೀರುಗಳೆಲ್ಲ ಗಿಡಗಳ ಮೇಲೆ ಬಿದ್ದು ಗಿಡಗಳೆಲ್ಲ ಇವಾಗ ಚೆನ್ನಾಗಿ ಬೆಳೀತಾ ಇದೆ. ಆಮೇಲೆ ನಾವು ಅಂದ್ಕೊಂಡ್ವಿ, ಮಳೆ ಹನಿಗಳಿಗೆ ಎಷ್ಟೊಂದು ಪವರ್ ಇದೆಯಪ್ಪ, ಈ ಗಿಡಗಳಿಗೆಲ್ಲ ಒಂದು ರೀತಿಯಾಗಿ ಮೆಡಿಸಿನ್ ಥರ ಕೆಲಸ ಮಾಡ್ತಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಮಂಡೇ ಮಾರ್ನಿಂಗು ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಈಗ ಮನೆ ಒರೆಸಿದ್ದೆಲ್ಲ ಆಯಿತು, ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮದ್ದಿಗೆ ಟಿಫನ್ ಮಾಡಿಟ್ಬಿಡೋಣ. ಆಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದೀನಿ ಅಂತಂದರೆ 1 hour ಆದರೂ ಆಗುತ್ತೆ. ಹಾಗಾಗಿ ಟಿಫನ್ ಮಾಡಿಟ್ಬಿಟ್ರೆ ಪೂಜೆ ಮುಗ್ದಿದ ತಕ್ಷಣವೇ ನನ್ನ ಹಸ್ಬೆಂಡ್ಗೆ ಇಟ್ಕೊಡ್ಬೋದು ಅಂತಂದ್ಬಿಟ್ಟು ಮದ್ದಿಗೆ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಬಂದುಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆಮೇಲೆ ಹಿಂದಿನ ದಿನ ನಾನು ದೋಸೆ ಮಾಡಿದ್ದೆ, ದೋಸೆ ಹಿಟ್ಟು ಒಂದು ಸ್ವಲ್ಪ ಉಳಿದಿತ್ತು, 1 ದೋಸೆ ಆಗುವಷ್ಟು ಹಿಟ್ಟು ಇತ್ತು. ಅದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈರುಳ್ಳಿಯನ್ನು ಕಟ್ ಮಾಡಿ ಆ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇನ್ನು ಅವಲಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಇವತ್ತು ನಾವು ನಮ್ಮಮ್ಮ ಮನೆಗೆ ಹೋಗಬೇಕಾಗಿತ್ತು, ಆದರೆ ನಾವು ನಮ್ಮಮ್ಮನಿಗೆ ಹೇಳಿರಲಿಲ್ಲ ಈ ರೀತಿಯಾಗಿ ಬರ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸಂಡೇ ನೈಟ್ ಅಮ್ಮ ಕಾಲ್ ಮಾಡಿದಾಗ ಹೇಳಿದ್ರು, ಇನ್ನೇನು ಮನೆ ದೇವ್ರ ಹಬ್ಬ ಬರ್ತಾ ಇದೆ ಅಲ್ವಮ್ಮ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಪಾತ್ರೆಗಳೆಲ್ಲ ಉಜ್ಜಿಟ್ಕೊಳ್ಬೇಕು. ಇಲ್ಲಿ ನೋಡಿದ್ರೆ ರೇಷ್ಮೆ ಹುಳಗಳು 3 ದಿನದಲ್ಲಿದೆ, ಇನ್ನು ಹಾಲು ಕರಿಯೋದು ಹಸುಗಳೆಲ್ಲ ಇದೆ, ಕೆಲಸಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಹೇಳಿದೆ, ಬರಲೇನಮ್ಮ ನಾನು ಪಾತ್ರೆ ಉಜ್ಕೊಡೋದಕ್ಕೆಲ್ಲನೂ ಮನೆ ಕ್ಲೀನ್ ಮಾಡೋದಕ್ಕೆಲ್ಲನೂ ಅಂತಂದ್ಬಿಟ್ಟು ಹೇಳಿದೆ. ಅದಕ್ಕೆ ನಮ್ಮಮ್ಮ ನೀನೆಲ್ಲಿ ಬರ್ತೀಯಮ್ಮ, ಸುಮ್ಮನೆ ಹಂಗೆ ಹೇಳ್ತೀಯ ಅಷ್ಟೇ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಇಲ್ಲ ಬರ್ತೀನಮ್ಮ ಅಂತಂದೆ. ಬೇಡ ಬಿಡಮ್ಮ, ನಿಮಗೂ ಕೆಲಸಗಳಿರುತ್ತೆ, ಹಿಂಗೂ ನಾನು ಮಾಡ್ಕೊತೀನಿ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ನನಗೆ ಅನ್ನಿಸ್ತು, ಹೋಗಿ ಬಂದರೆ ಆಯಿತು, ಪಾಪ ಕೆಲಸಗಳು ತುಂಬ ಜಾಸ್ತಿ ಇದೆ ಅಂತಂದ್ಬಿಟ್ಟು ನನಗನ್ನಿಸ್ತು. ಮದುವೆ ಆದಾಗಿಂದ ನಾನು ಯಾವತ್ತೂ ಅಷ್ಟೇ ಮನೆ ದೇವರ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದಕ್ಕಂತಂದ್ಬಿಟ್ಟು ನಾನು ಯಾವತ್ತೂ ಹೋಗೇ ಇಲ್ಲ. ನನ್ನ ಹಸ್ಬೆಂಡ್ ಯಾವಾಗೂ ಹೇಳ್ತಿರ್ತಾರೆ, ನಮ್ಮ ಅಮ್ಮನಿಗೂ ಹೇಳ್ತಿರ್ತಾರೆ, ಹಾಗೆ ನಮ್ಮ ಅತ್ತೆಯವ್ರಿಗೂ ಹೇಳ್ತಿರ್ತಾರೆ, ಯಾರನ್ನಾದರೂ ಕರೆಸ್ಕೊಂಡು ಮನೆ ಕೆಲಸಗಳನ್ನು ಮಾಡಿಸ್ಕೊಂಬಿಡಿ ಹಬ್ಬದ ಟೈಮಲ್ಲಿ, ನಾವು ಬಂದು ಅಲ್ಲಿರಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲಿ ನಮಗೆ ಕೆಲಸಗಳೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬೇಕಿದ್ರೆ ನಾನೇ ಅದ್ರ ಅಮೌಂಟ್ ಕೊಟ್ಬಿಡ್ತೀನಮ್ಮ ಅಂತಂದ್ಬಿಟ್ಟು ಇಬ್ಬರಿಗೂ ಹೇಳ್ತಿರ್ತಾರೆ. ನಮ್ಮ ಅಮ್ಮನಿಗೂ ಹಂಗೆ ಹೇಳ್ತಿರ್ತಾರೆ, ನಿಮ್ಗೆ ಕೊಡೋದಕ್ಕಾಗಲಿಲ್ಲ ಅಂತಂದರೆ ನಾನೇ ಅವ್ರಿಗೆ ಅಮೌಂಟನ್ನು ಕೊಡ್ತೀನಿ, ಯಾರನ್ನಾದರೂ ಕರೆಸ್ಕೊಂಡು ಪಾತ್ರೆಗಳನ್ನು ತೊಳೆಸ್ಕೊಂಬಿಡ್ರಿ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಹಂಗೆ ನಾನು ಹೇಳಿದಾಗ ಅಮ್ಮ ಇದ್ಕೊಂಡು ಹೇಳಿದ್ರು, ಇಲ್ಲಮ್ಮ ಯಾರೂ ಬರ್ತಾ ಇಲ್ಲ, ಎಲ್ಲರೂ ಕೆಲಸಗಳಿದೆ, ನಮ್ಮ ಕೆಲಸಗಳಿದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಯಾರೂ ಬರ್ತಾ ಇಲ್ಲ, ದಿನ ಒಂದು ಸ್ವಲ್ಪನೇ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಬಿಡಮ್ಮ ಅಂತ ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ನಾನು, ಈ ರೀತಿಯಾಗಿ ಹೇಳಿದ್ರು ನಮ್ಮಮ್ಮ, ಎಲ್ಲೋ ಕೆಲಸದವ್ರು ಸಿಗ್ತಾ ಇಲ್ವಂತೆ, ಹೋಗಿ ಬರೋಣ ಅಂತಂದಿದ್ದಕ್ಕೆ ಸರಿ ಆಯಿತು ಹೋಗಿ ಬರೋಣ ಬಿಡು, ಇನ್ನೇನು ಮಾಡ್ತೀಯಾ ಅಂತಂದ್ಬಿಟ್ಟು ಅಂದರು. ಆಮೇಲೆ ನಾನಿಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಆಮೇಲೆ ಟಿಫನ್ ಮಾಡಿ ಪೂಜೆ ಮಾಡಿ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಮನೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು
ಮಾಡಿಕೊಂಡು ಇನ್ನೇನು ಹೊರಡುವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಒಂದು ಸಲ ಕಾಲ್ ಮಾಡಿಬಿಡು, ಆಮೇಲೆ ಯಾರನ್ನಾದರೂ ಕರೆಸ್ಕೊಂಡಿದ್ರೆ ನಾವು ಹೋಗಿನೂ ಅಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಇಲ್ಲಿ ನನಗೆ ಬೇರೆ ಕೆಲಸಗಳಿದೆ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ತಾಳು, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಬೈಸ್ಕೊಳ್ಬೇಕಾಗುತ್ತೆ ನಾನು ಅಂತಂದ್ಬಿಟ್ಟು ಅಮ್ಮನಿಗೆ ಕಾಲ್ ಮಾಡಿದೆ, ಈ ರೀತಿಯಾಗಿ ಬರ್ತಾ ಇದ್ದೀವಮ್ಮ ಅಂತಂದ್ಬಿಟ್ಟು. ಅದಕ್ಕೆ ಹೇಳಿದ್ರು ಅಮ್ಮ, ಇಲ್ಲಮ್ಮ ಸಿಕ್ಕರು ಯಾರೋ ಒಬ್ಬರು, ಅವ್ರ ಕೈಯಲ್ಲಿ ಈ ಪಾತ್ರೆಗಳನ್ನು ಉಜ್ಜಿಸ್ಕೊಳ್ತಾ ಇದ್ದೀನಿ, ಇವತ್ತು ಅರ್ಧ ಕಂಪ್ಲೀಟ್ ಆಗೋಗಿದೆ, ನಾನು ಅಷ್ಟರಲ್ಲಿ ಒಂದು 12 ಗಂಟೆ ಏನಾಗಿತ್ತು, ಅರ್ಧ ಕಂಪ್ಲೀಟ್ ಆಗೋಗಿದೆ ಉಜ್ಜಿದ್ದು, ಇನ್ನೊಂದು ಅರ್ಧ ಇದೆ, ಉಜ್ಕೊಂಡು ಜೋಡಿಸಿಟ್ಕೊಂಡ್ರೆ ಆಯ್ತಮ್ಮ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹಸ್ಬೆಂಡು ಬೈದರು, ನೋಡ್ದ ಇವಾಗ ಹೋಗಿದ್ರೆ ಮತ್ತೆ ವೇಸ್ಟ್ ಆಗ್ತಾ ಇತ್ತು, ಅದಲ್ಲದೆ ನನಗೆ ಕೆಲಸಗಳು ಬೇರೆ ಇತ್ತು ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ನಂಬ್ತಾನೆ ಇರಲಿಲ್ಲ, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಬರ್ತಾ ಇಲ್ಲ, ಅಲ್ಲೇ ಇದ್ದುಕೊಂಡು ನನಗೆ ಆಟ ಆಡಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಮ್ಮ ನಿಜವಾಗ್ಲೂ ನೀವು ಕಾಲ್ ಮಾಡಿ ಇಟ್ಟ ಮೇಲೆ ಆಮೇಲೆ ನಾನು ಇವ್ರ ಹತ್ರ ಮಾತಾಡಿದ್ದು, ಈ ರೀತಿಯಾಗಿ ಯಾರು ಸಿಗ್ತಾ ಇಲ್ಲಂತೆ, ಹೋಗಿ ಬರೋಣ ಪಾಪ ಒಬ್ಬರೇ ಕಷ್ಟಪಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಸರಿ ಆಯಿತು ಅಂತಂದರು. ಆಮೇಲೆ ನಾನು ಹೆಂಗೂ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಇನ್ನೂ ಒಂದು ವಾರ ಇದೆ ಅಲ್ವಾ, ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿರಲ್ಲ ಬಿಡು, ನಾಳೆನೋ ಇಲ್ಲ ನಾಳಿದ್ದನೋ ಸ್ಟಾರ್ಟ್ ಮಾಡ್ಕೊಳ್ಬೋದೇನೋ ಅಂತಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ. ಇವತ್ತು ಬಂದು ಗುರುವಾರ ಹಂಗೆ ರಿಟರ್ನ್ ಆಗೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಮ್ಮ ಅಂತಂದ್ಬಿಟ್ಟು ಹೇಳಿದೆ. ಹೌದಾ ಹೋಗ್ಲಿ ಬಿಡಮ್ಮ, ಹೆಂಗೂ ನನ್ನ ಪುಣ್ಯಕ್ಕೆ ಇಲ್ಲೊಬ್ಬರು ಸಿಕ್ಕಿದ್ರು, ಅವ್ರು ಉಜ್ಜಿಕೊಡ್ತಾ ಇದ್ದಾರೆ, ಇಲ್ಲ ಅಂತಂದಿದ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು, ಮನೆ ದೇವರೇ ಕಳಿಸ್ಕೊಟ್ರೇನೋ ಅಂತ ಅಂದ್ಕೊಂಡು ಉಜ್ಜಿಸ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇನ್ನೂ ಒಂದು ರಾಶಿಯಷ್ಟು ಪಾತ್ರೆ ಸಾಮಾನುಗಳನ್ನು ತೊಗೊಂಡು ಇಟ್ಕೊಳ್ಳಮ್ಮ, ಮನೆ ದೇವ್ರ ಹಬ್ಬ ಬಂತು, ಆ ಹಬ್ಬ ಬಂತು ಅಂದರೆ ವರ್ಷದಲ್ಲಿ ಒಂದೇ ಸಲ ಪಾತ್ರೆಗಳನ್ನು ವಾಶ್ ಮಾಡಿ ಇಡೋದು, ಮನೆ ದೇವ್ರ ಹಬ್ಬದ ದಿನ ಅಷ್ಟೇ, ಇನ್ನು ಯಾವತ್ತೂ ವಾಶ್ ಮಾಡಿ ಇಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ. ನನ್ನ ಹಸ್ಬೆಂಡು ಸಹ ಹೇಳ್ತಾಯಿದ್ರು, ಟಿಪಿಕಲ್ ಇಂಡಿಯನ್ ವುಮೆನ್ಸ್ ಇವರೆಲ್ಲನೂ ಏನಕ್ಕೆ ಅಷ್ಟೊಂದು ಪಾತ್ರೆ ಸಾಮಾನುಗಳನ್ನು ಇಟ್ಕೊಂಡು ಸುಮ್ಮನೆ ಜೋಡಿಸಿಟ್ಕೊಳ್ತಾರೆ, ಅದು ಯೂಸೇ ಮಾಡೋದಿಲ್ಲ. ನಾನು ನೋಡಿದ್ದೀನಿ, ನಮ್ಮ ಮನೆಯಲ್ಲೂ ನಮ್ಮಮ್ಮನೂ ಇದೇ ರೀತಿಯಾಗಿ ಮಾಡ್ತಾರೆ, ಸುಮ್ಮನೆ ಎಷ್ಟೊಂದು ಪಾತ್ರೆ ಸಾಮಾನುಗಳನ್ನ ಜೋಡಿಸಿಟ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಮದುವೆ ಆದಮೇಲೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ನಾನೇನಾದರೂ ಹಬ್ಬಗಳ ಟೈಮಲ್ಲಿ ಪಾತ್ರೆ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದರೆ ಎಲ್ಲ ಪಾತ್ರೆ ಸಾಮಾನುಗಳನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ಯಾವ ಪಾತ್ರೆ ಸಾಮಾನು ನಾನು ಹಂಗೆ ಶೋ ಆಗಿ ಇಟ್ಟಿಲ್ಲ. ಕೆಲವೊಂದು ಎಲ್ಲೋ ಒಂದು ದೊಡ್ಡ ದೊಡ್ಡ ಬಾಕ್ಸ್ಗಳು, ಆಮೇಲೆ ಒಂದೆರಡು ಗುಂಡಿಗಳನ್ನು ತಗೊಂಡಿದ್ದೆ. ನಾವು ಲೀಸ್ ಮನೆಗೆ ಹೋಗ್ಬೇಕಾದ್ರೆ ಆ ಮನೆ ಬಂದು ಹೊಸ ಮನೆ ಆಗಿತ್ತು, ಹಾಗಾಗಿ ಸಿಂಪಲ್ ಆಗಿ ಗೃಹ ಪ್ರವೇಶವನ್ನ ಮಾಡಿಸಿದ್ವಿ ಪುರೋಹಿತರನ್ನ ಕರೆಸಿ. ಆವಾಗ ಗುಂಡಿ ತುಂಬ ನೀರು ತುಂಬಿಸ್ಕೊಂಡು ಮನೆ ಒಳಗಡೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಒಂದೆರಡು ಗುಂಡಿಗಳನ್ನು ತಗೊಂಡಿದ್ದೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಪಾತ್ರೆ ಸಾಮಾನುಗಳನ್ನು ಜಾಸ್ತಿ ಎತ್ತಿಡೋದೇನೂ ಇಲ್ಲ. ನಾನು ಮೇಲೆ ಲಾಫ್ಟ್ ಅಂತ ಮಾಡಿಸಿದ್ದೀನಲ್ವ, ಅಲ್ಲೆಲ್ಲ ಏನು ಪಾತ್ರೆ ಸಾಮಾನುಗಳೇ ಇಲ್ಲ. ಒಂದು ಕಡೆ ಆ ಕಿಚನ್ ಯುಟಿಲಿಟಿ ಡೋರ್ ಇದೆ ಅಲ್ವಾ, ಆ ಕಡೆ ಒಂದು ಕಡೆ ಮಾತ್ರ ಫಿಲ್ ಆಗಿದೆ, ಇನ್ನು ಉಳಿದಂತೆ ಎಲ್ಲ ಖಾಲಿ ಇದೆ. ಸುಮ್ಮನೆ ಏನಕ್ಕಾದರೂ ಇರಲಿ, ಬೇಕಾಗುತ್ತೆ, ಮುಂದಕ್ಕೆ ಏನಾದರೂ ಫ್ಯೂಚರಲ್ಲಿ ಯೂಸ್ ಆಗ್ಬೋದೇನೋ, ಸುಮ್ಮನೆ ಮಾಡಿಸ್ಕೊಳ್ಳುವಾಗ ಮಾಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಮಾಡಿಸ್ಕೊಂಡಿರೋದಷ್ಟೇ. ನೆಕ್ಸ್ಟ್ ಇವಾಗ ನಾನು ಚಿತ್ರಾನ್ನ ಮಾಡಿಟ್ಟು ಪೂಜೆ ಮಾಡಿ ಸ್ತೋತ್ರಗಳೆಲ್ಲ ಹೇಳ್ಕೊಂಡಿದ್ದಾದಮೇಲೆ ಇವಾಗ ನಾನು ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ನಲ್ವ, ಆ ಒಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಪೂಜೆ ಎಲ್ಲ ಮುಗಿದಿದ ತಕ್ಷಣ ಚಿತ್ರಾನ್ನ ಹಾಕ್ಕೊಟ್ಟೆ, ಅವ್ರು ತಿಂದಿದ್ರು. ಇವಾಗ ನನಗೆ ಒಂದು ದೋಸೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅವಲಕ್ಕಿಯನ್ನು ತಿನ್ಕೊಂಡೆ. ಹಾಗೆ ನಾನು ತಮ್ಮನೇಲಲ್ಲಿ ಹಾಕಿದ್ದೀನಲ್ವ, ಬಲ್ಲವರು ಹೇಳ್ತಾರೆ ನಿಮ್ಮ ಒಳ್ಳೆಯ ಗುಣಗಳೇ ನಿಮ್ಮನ್ನು ಎತ್ತರಕ್ಕೆ ಬೆಳೆಸೋದು ಅಂತಂದ್ಬಿಟ್ಟು. ಯಾಕೆ ಆ ರೀತಿಯಾಗಿ ಹಾಕಿದ್ದೀನಿ ಅಂತಂದರೆ, ನನ್ನ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ನನ್ನ ನೋಡೋಕ್ಕೆ ಬಂದಿದ್ದರು. ನನ್ನ ಮ್ಯಾರೇಜ್ ಸ್ಟೋರಿನ ಯಾವತ್ತಾದರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈಗ ಶಾರ್ಟಾಗಿ ಒಂದು ಸಣ್ಣ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡ್ ನನ್ನ ನೋಡೋಕ್ಕೆ ಬಂದಾಗ ಮೊದಲಿಗೆ ನಾನು ಹೇಳಿದ್ದೀನಿ ಅನಿಸುತ್ತೆ ಈ ಒಂದು ಕಾಮಿಡಿ ಇನ್ಸಿಡೆಂಟ್ನ. ಇವರು ನನ್ನನ್ನು ನೋಡೋಕ್ಕೆ ಬರೋ ದಿನ ಬೆಳಗ್ಗೆ ಅಮ್ಮ ನನಗೆ ಹೇಳಿದ್ರು, ಒಂದು 8 ಗಂಟೆ ಆ ಟೈಮಲ್ಲಿ, ಇನ್ನೇನು ಹುಡುಗನ ಕಡೆಯವರು ನಿನ್ನನ್ನು ನೋಡೋಕ್ಕೆ ಬರ್ತಾರಮ್ಮ, ಒಂದು ಸ್ವಲ್ಪ ರೆಡಿಯಾಗಿರು ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಸಿಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಪ್ರತಿ ಸಂಡೇನೂ ಯಾರಾದರೂ ಒಂದು 2-3 ಬರ್ತಾನೆ ಇದ್ರು ನೋಡೋದಕ್ಕೆ ಅಂತಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾಯಿತ್ತು. ಏನು ಆವತ್ತಿನ ದಿನ ಇದೇ ಕೆಲಸ ಆಗೋಗ್ತಾ ಇತ್ತಲ್ವ ಮನೆಯಲ್ಲಿದ್ದರೆ ಅಂತಂದ್ಬಿಟ್ಟು ತಪ್ಸ್ಕೊಂಡು ಹೋಗ್ಬಿಡ್ತಿದ್ದೆ. ಆವತ್ತಿನ ದಿನ ಅಮ್ಮ ಬೆಳಗ್ಗೆ ಹೇಳಿದ್ರು, ಇನ್ನು ನೈಟ್ ಹೇಳ್ಬಿಟ್ರೆ ಇವಳು ತಪ್ಸ್ಕೊಂಡ್ಬಿಡ್ತಾಳೆ ಅಂತಂದ್ಬಿಟ್ಟು ಬೆಳಗ್ಗೆ ಹೇಳಿದ್ರು. ಆವಾಗ ಇನ್ನೇನು ಒಂದು 2 ಅವರ್ಸಲ್ಲಿ ಬರ್ತಾರೆ ಅನ್ನೋ ಟೈಮಲ್ಲಿ ನಾನು ರೇಗಾಡ್ತಾ ಇದ್ದೆ, ನಾನು ರೆಡಿ ಆಗಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ರೇಗಾಡ್ತಾ ಇದ್ದೆ. ಅಮ್ಮನೂ ಬೈತಾನೆ ಇದ್ರು, ಏನು ನೀನು ಹಿಂಗೆ ಮಾಡಿದ್ರೆ ಹಿಂಗೆ ನಿಂಗೆ ಮದುವೆ ಮಾಡೋದು ಅಂತೆಲ್ಲ ಬೈತಾ ಇದ್ರು. ಅಷ್ಟರೊಳಗಡೆನೇ ನನ್ನ ಹಸ್ಬೆಂಡ್ ಕಡೆಯವರು ಬಂದೇ ಬಿಟ್ಟರು. ನನ್ನ ಹಸ್ಬೆಂಡು, ಆಮೇಲೆ ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನನ್ನ ಹಸ್ಬೆಂಡ್ ಅವರ ಅಜ್ಜಿ, ಆಮೇಲೆ ಅಜ್ಜಿಯವರ ಸೊಸೆ, ಮಗ, ಈ ರೀತಿಯಾಗಿ ಇಷ್ಟೊಂದು ಜನ ಬಂದುಬಿಟ್ರು. ನಾನು ಹೇಳ್ತಾ ಇದ್ನಲ್ವ ನಮ್ಮದೊಂದು ಸ್ವಲ್ಪ ಹಳೇ ಸಂಬಂಧ ಅಂತಂದ್ಬಿಟ್ಟು.
ಅಂತಂದ್ಬಿಟ್ಟು. ಹಾಗಾಗಿ ಎಲ್ಲರೂ ನೋಡೋದಕ್ಕೆ ಅಂತ ಬಂದುಬಿಟ್ರು. ನಾನು ಇನ್ನೇನು ಮಾಡಿದ್ರು ರೆಡಿ ಆಗೋದಕ್ಕಾಗೋದಿಲ್ವಲ್ಲ ಅಂತಂದ್ಬಿಟ್ಟು ಸರಿ ಹಂಗೆ ಇನ್ನೇನು ನಾನು ಬ್ರಷ್ ಸಹ ಮಾಡಿರಲಿಲ್ಲ, ಮುಖನೂ ತೊಳೆದಿರಲಿಲ್ಲ. ತೊಳೆದೇ ಇರುವ ಮುಖಕ್ಕೇ ನಾನು ಕ್ರೀಮು ಪೌಡ್ರೆಲ್ಲ ಬಳ್ಕೊಂಡು ರೆಡಿಯಾಗಿ ಅವ್ರ ಮುಂದೆ ಕಾಫಿ ಮಾಡ್ಕೊಂಡೋಗಿ ತಗೊಂಡೋಗಿ ಕೊಟ್ಟಿದ್ದೆ. ನಮ್ಮ ಮನೆ ಅಂತೂ ಹೆಂಗಂದರೆ ಹಂಗಿತ್ತು. ಆವಾಗ ಮುಂಗಾರು ಸೀಸನ್ನು, ಇನ್ನೇನು ಹೊಲ ಬಿತ್ತೋದಕ್ಕೆಲ್ಲ ರೆಡಿ ಆಗ್ತಾಯಿದ್ರು ನಮ್ಮಮ್ಮ ನಮ್ಮಪ್ಪ ಅವರೆಲ್ಲ. ಅವ್ರು ಬಂದು ಹೋಗಲಿ, ಆಮೇಲೆ ನಾವು ಹೊಲ ಬಿತ್ತೋದಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಿದ್ರು. ಅದೆಲ್ಲ ಕಾಳು ಕಡಿ ಎಲ್ಲ ತಗೊಂಡು ಇಟ್ಕೊಂಡಿದ್ರು. ಮನೆ ಹೆಂಗಂದರೆ ಹಂಗಿತ್ತು. ಆಮೇಲೆ ಅವ್ರು ಬಂದರು, ನೋಡಿಕೊಂಡ್ರು. ಆಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದ್ರು. ಚಿಕ್ಕಮ್ಮ ಅವರ ಅಮ್ಮನವರು ನನ್ನನ್ನು ತೋರಿಸಿದ್ದು. ಅಲ್ಲೇನು ಮಾತಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನವರೆಗೂ ಅವ್ರ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ಮತ್ತೆ ಬಂದು ಮತ್ತೆ ಇನ್ನೊಂದು ಸಲ ನೋಡಿಕೊಂಡು ಕಾಫಿ ಕುಡ್ಕೊಂಡು ಹೊರಟ್ರು. ಆಮೇಲೆ ಒಂದು ವಾರ ಆದಮೇಲೆ ಕಾಲ್ ಮಾಡಿದ್ರು ಅವರು, ನಮ್ಮ ಮಾವನವರು. ಈ ರೀತಿಯಾಗಿ ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಇನ್ನೇನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬರ್ತೀವಿ ಅಂತಂದ್ಬಿಟ್ಟು ಕಾಲ್ ಮಾಡಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಮ್ಮ ಅಮ್ಮನವರು ಸಹ ಒಪ್ಕೊಂಡಿದ್ರು. ಆಮೇಲೆ ಒಂದು ಸಲ ನೀವು ಸಿಂಗಲ್ಲಾಗಿ ಬಂದು ಮನೆ ನೋಡ್ಕೊಂಡೋಗಿ ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಸಾಕಲ್ವಾ, ಇನ್ನೇನು ನಿಮ್ಮ ಮನೆ ಹುಡುಗಿ ನಮ್ಮ ಮನೆಗೆ ಬಂದಿರೋದು, ನಿಮ್ಗೆ ಒಪ್ಪಿದ್ರೆ ಸಾಕಲ್ವಾ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ನಮ್ಮಮ್ಮ ಅವರೆಲ್ಲ ಹೋಗಿ ನೋಡಿಕೊಂಡು ಬಂದರು. ಆಮೇಲೆ ಅಲ್ಲಿಂದ ಬಂದ ಮೇಲೆ ಸಂಡೇ ಹೋಗಿದ್ದು ಅಮ್ಮ ಅವರು ಮನೆ ನೋಡ್ಕೊಂಬರೋದಕ್ಕೆ. ಬಂದ ಮೇಲೆ ನನಗೆ ಹೇಳಿದ್ರು ಮನೆ ತುಂಬ ಚೆನ್ನಾಗಿದೆ, 3 BHK ಮನೆ, ಆಮೇಲೆ ಹೈವೇ ಪಕ್ಕನೇ ಮನೆ ಇದೆ, ಒಳ್ಳೆ ಲೊಕೇಶನ್ ಪ್ರಾಪರ್ಟಿ ಅಂತೆಲ್ಲ ಹೇಳಿದ್ರು. ಯಾರಿಗೆ ಆದ್ರೂ ಅಷ್ಟೇ ಅಲ್ವಾ, ನಮ್ಮ ಮನೆ ಮಗಳನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಎಲ್ಲ ರೀತಿಯಾಗಿ ವಿಚಾರಿಸ್ಕೊತಾರೆ. ಜೀವನ ಪೂರ್ತಿ ನಮ್ಮ ಮನೆ ಮಗಳು ಅಲ್ಲಿ ಚೆನ್ನಾಗಿರಲಿ ಸುಖವಾಗಿರಲಿ ಅಂತಲೇ ತಂದೆ ತಾಯಿ ಎಲ್ಲ ಆಸೆ ಪಡ್ತಾರೆ. ಅದೇ ರೀತಿಯಾಗಿ ಆಸೆ ಪಟ್ಟರು. ಆದರೆ ಪ್ರಾಪರ್ಟಿ ಏನು ಇಲ್ಲ ಅಂತಂದ್ಬಿಟ್ಟು ನಮಗೆ ಗೊತ್ತಾಯಿತು, ಅಂದರೆ ಲ್ಯಾಂಡ್ ಎಲ್ಲ ಏನೂ ಇಲ್ಲ ಅಂತಂದ್ಬಿಟ್ಟು ಅಮ್ಮಗೂ ಗೊತ್ತಾಯಿತು. ಸರಿ ಆಯಿತು ಬಿಡು, ಪ್ರಾಪರ್ಟಿ ಏನು ಇಲ್ಲ ಅಂದರೂ ಪರವಾಗಿಲ್ಲ, ಹುಡುಗ ಓದ್ಕೊಂಡಿದ್ದಾನೆ ಅಂತೆಲ್ಲ ಒಪ್ಕೊಂಡಿದ್ರು. ಈ ಸ್ಟೋರಿನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನಾನು ದೋಸೆ ಹಾಕ್ಕೊಂಡು ಟಿಫನ್ ತಿಂದಿದ್ದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಟೀ ಮಾಡಿಕೊಂಡು ಕುಡಿದು ಇನ್ನೇನು ನಾವು ಊರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ವ. ಹಾಗಾಗಿ ನನ್ನ ಹಸ್ಬೆಂಡ್ ಇವಾಗ ಒಂದು ಗಂಟೆ ಟೈಮ್ ಆಗಿತ್ತು. ಆ ಟೈಮಲ್ಲಿ ನನಗೆ ಹೊಟ್ಟೆ ಹಸಿತಿದೆ, ಏನಾದರೂ ಇಟ್ಕೊಟ್ಬಿಡು, ನಾನು ಸೈಟ್ ವಿಸಿಟ್ಗೆ ಹೋಗಬೇಕು ಅಂತ ಹೇಳಿದ್ರು. ಇನ್ನು ಚಿತ್ರಾನ್ನ ಇತ್ತಲ್ವ, ಅದೇ ಹಾಕ್ಕೊಡ್ಲಾ ಬಾಕ್ಸಲ್ಲಿರೋದು ಅಂತ ಹೇಳಿದ್ದಕ್ಕೆ ಹ್ಞೂ ಸರಿ ಆಯಿತು ಹಾಕ್ಕೊಡು ಅಂತಂದರು. ನಾನು ಅವ್ರಿಗೆ ಚಿತ್ರಾನ್ನ ಹಾಕ್ಕೊಟ್ಟು ಅವರು ತಿನ್ಕೊಂಡು ಇನ್ನು ಸೈಟ್ ವಿಸಿಟ್ಗೆ ಅಂತಂದ್ಬಿಟ್ಟು ಹೊರಟರು. ಇನ್ನು ನಾನೇನಾದರೂ ಮಧ್ಯಾಹ್ನಕ್ಕೆ ಮತ್ತೆ ಸ್ವೀಟ್ ಅವಲಕ್ಕಿ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ಇವಾಗ ನಾನು ಒಂದು ಸ್ವಲ್ಪ ಹೊತ್ತು TV ನೋಡ್ಕೊಂಡಿರೋಣ ಅಂತಂದ್ಬಿಟ್ಟು TV ಆನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಯೋಚನೆ ಮಾಡಿ ಅಮ್ಮ ಒಪ್ಕೊಂಡಿದ್ರಲ್ವ. ಆಮೇಲೆ ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಅವಾಗ ಒಂದು ಸ್ವಲ್ಪ ಮಾತುಕತೆ ಆಯಿತು. ನಮ್ಮ ಮಾವನವರು ಚೌಟ್ರಿಯಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂತಂದ್ಬಿಟ್ಟು ಎಂಗೇಜ್ಮೆಂಟ್ಗಿಂತ ಮುಂಚೆನೇ ಅವರು ಫೋನಲ್ಲಿ ಹೇಳಿದರು. ಅದಕ್ಕೆ ನಮ್ಮ ಅಮ್ಮನವರು ಇಲ್ಲ ಆಗೋದಿಲ್ಲ, ಸಿಂಪಲ್ಲಾಗಿ ಮಾಡಿಕೊಡ್ತೀವಿ ಅಂದಿದ್ದಕ್ಕೆ ಇಲ್ಲ ಗ್ರ್ಯಾಂಡಾಗೆ ಮಾಡಿಕೊಡ್ಬೇಕು ಅಂತಂದರು. ಅದಕ್ಕೆ ನಮ್ಮಮ್ಮ ಅವರು ಇಲ್ಲ ನಿಮಗೂ ನಮಗೂ ಆಗಿ ಬರೋದಿಲ್ಲ, ನಮ್ಗೆ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡಿಕೊಡೋದಕ್ಕೆ ಶಕ್ತಿ ಇಲ್ಲ ಅಂತಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಆದರೆ ನನಗೆ ಮಾತ್ರ ತುಂಬ ಇಷ್ಟ ಇತ್ತು. ಯಾಕಂದರೆ ನಮ್ಮ ಮನೆ ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಆಮೇಲೆ ನಾನು ಅಷ್ಟೇನು ರೆಡಿನೂ ಆಗಿರಲಿಲ್ಲ. ಆಮೇಲೆ ನಾನು ಆ ಟೈಮಲ್ಲಿ ನೋಡೋದಕ್ಕೆ ತುಂಬ ಸಣ್ಣ ಇದ್ದೆ, 32 kg ಏನೋ ಇದ್ದೆ ಅಷ್ಟೇ. ನನ್ನನ್ನು ನೋಡಿಕೊಂಡು ಹೋದವರು 1-2-3 ಜನ ಹೇಳಿದರು ಅವ್ರ ಮನೆ ಅಷ್ಟೇನು ಚೆನ್ನಾಗಿಲ್ಲ. ಆಮೇಲೆ ಆ ಹುಡುಗಿನೂ ಅಷ್ಟೇ ತುಂಬ ಸಣ್ಣ ಇದ್ದಾಳೆ, ಏನೋ ರೋಗ ಬಂದಿರೋಳ ಥರ ಇದ್ದಾಳೆ ಅಂತೆಲ್ಲ ಹೇಳಿದರು. ನಾನು ಅವತ್ತೇ ಅಂದ್ಕೊಂಡಿದ್ದೆ ನನ್ನನ್ನು ನ್ಯಾಚುರಲ್ ಆಗಿ ನೋಡಿ ಇಷ್ಟಪಡಬೇಕು, ನಾನು ರೆಡಿನೇ ಆಗಿರಬಾರ್ದು. ಜಸ್ಟ್ ನಾನು ರೆಗ್ಯುಲರ್ ಆಗಿ ಏನು ಕ್ರೀಮು ಪೌಡ್ರು ಒಂದು ಚುಕ್ಕೆ ಇಟ್ಕೊಳ್ತೀನೋ ಅದೇ ರೀತಿಯಾಗಿ ನಾನು ರೆಡಿ ಆಗ್ತೀನಿ. ಆಮೇಲೆ ನಮ್ಮ ಮನೇನ ಹೆಂಗಿದೆಯೋ ಹಂಗೆ ಒಪ್ಕೊಳ್ಬೇಕು. ನಾವು ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿ ಮನೆಯೆಲ್ಲ ಚೆನ್ನಾಗಿ ಕಟ್ಕೊಂಡ್ಮೇಲೆ ಅವರು ನನ್ನನ್ನು ನೋಡಿ ಇಷ್ಟಪಟ್ಟರೆ ನನ್ನ ಮನೇನ ನನ್ನ ಅಂದಾನ ನೋಡಿ ಅವ್ರು ಇಷ್ಟಪಟ್ಟಿರ್ತಾರೆ, ಮನಸ್ಸನ್ನು ನೋಡಿ ಇಷ್ಟಪಟ್ಟಿರೋದಿಲ್ಲ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದೇ ರೀತಿಯಾಗಿ ಇವರು ಒಪ್ಕೊಂಡಿದ್ರು. ಅದಕ್ಕೆ ನನಗೆ ತುಂಬ ಇಷ್ಟ ಆಗೋಗಿತ್ತು. ಆಮೇಲೆ ನಾನು ಒಂದು 3 ದಿನ ಹಠ ಮಾಡಿದೆ, ಊಟನೇ ಮಾಡಲಿಲ್ಲ ಮನೆಯಲ್ಲಿ. ನಾನು ಆಗೋದಾದರೆ ಅದೇ ಹುಡುಗನ್ನೇ ನಾನು ಮದುವೆ ಆಗ್ತೀನಿ, ಇಲ್ಲಾಂದರೆ ನನಗೆ ಮದುವೆನೇ ಮಾಡಬೇಡಿ ಅಂತಂದ್ಬಿಟ್ಟು ಎಲ್ಲ ಹಠ ಮಾಡಿದೆ. ಅದಕ್ಕೆ ಅಮ್ಮ ಸರಿ ಆಯಿತು ನಿನ್ನ ಹಣೆ ಬರ ಹೆಂಗಿದ್ರೆ ಹಂಗೆ ಆಗಲಿ ಅಂತಂದ್ಬಿಟ್ಟು ಇವ್ರಿಗೇನೆ ನನ್ನನ್ನು ಮದುವೆ ಮಾಡಿಕೊಟ್ರು. ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಎಲ್ಲ ಆಯಿತು. ನಮ್ಮಮ್ಮಗಂತೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೊರಿತಾನೇ ಇತ್ತು, ಏನು ಹಿಂಗೆ ಮಾಡಿಬಿಟ್ಟೆ ಇವಳು, ಹಠ ಮಾಡಿಬಿಟ್ಲು, ನಾಳೆ ಬೆಳಗ್ಗೆ ಹೆಂಗೆ ಬದುಕ್ತಾಳೋ ಏನೋ ಅಂತಂದ್ಬಿಟ್ಟು ಯೋಚನೆ
ಯೋಚನೆ ಮಾಡ್ತಾನೆ ಇದ್ರಂತೆ. ಅಂದ್ರು ನನ್ನ ಜೊತೆ ಅವರು, ನಾನೇನೋ ಈ ರೀತಿಯಾಗಿ ಅಂದ್ಕೊಂಡಿದ್ದೆ, ಅವ್ರು ನೋಡಿದ್ರೆ ಇಷ್ಟೊಂದು ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಹೆಂಗೆ ನೀನು ಬದುಕ್ತೀಯ ಅಂತೆಲ್ಲ ನನ್ನ ಹತ್ರ ಹೇಳಿದರು. ನಾನು ಇಲ್ಲ, ಹೆಂಗೋ ನಾನು ಬದುಕ್ತೀನಿ ಬಿಡು ಅಂತಂದ್ಬಿಟ್ಟು ಹೇಳಿದ್ದೆ. ಆಮೇಲೆ ಅಂದರೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ನಮ್ಮ ಮನೆ ಮಗಳನ್ನು ಇದ್ದವ್ರ ಮನೆಗೆ ಕೊಡಬೇಕು, ಅಂದರೆ ಎಲ್ಲ ಅನುಕೂಲ ಇರುವವರ ಮನೆಗೆ ಕೊಡಬೇಕು. ಅದೇ ನಮ್ಮ ಮನೆ ಸೊಸೆಯನ್ನು ಏನು ಇಲ್ದಿದ್ದವ್ರ ಮನೆಯಿಂದ ತೊಗೊಂಬರ್ಬೇಕು, ಆವಾಗಲೇ ಒಂದು ಸಂಸಾರ ಅನ್ನೋದು ಚೆನ್ನಾಗಿರೋದು ಅಂತಂದ್ಬಿಟ್ಟು ನಮ್ಮ ಕಡೆ ಒಂದು ಗಾದೆ ಮಾತಂತ ಇದೆ. ಅಂದರೆ ಎಲ್ಲ ಅನುಕೂಲ ಇರುವ ಮನೆಗೆ ಕೊಟ್ಟರೆ ನಮ್ಮ ಮನೆ ಮಗಳು ಸುಖವಾಗಿರ್ತಾಳೆ. ಅದೇ ಏನು ಅನುಕೂಲ ಇಲ್ಲದೆ ಇರುವ ಮನೆಯಿಂದ ನಾವು ನಮ್ಮ ಮನೆ ಸೊಸೆಯನ್ನು ತೊಗೊಂಬಂದರೆ ಆ ಸೊಸೆಯನ್ನು ನಾವು ಮಗಳ ಥರ ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನೋ ಒಂದು ಅರ್ಥ ಅಷ್ಟೇ. ಅವತ್ತು ನಾನು ಅಮ್ಮನಿಗೆ ಒಂದು ಮಾತನ್ನು ಹೇಳಿದ್ದೆ, ಈ ಪ್ರಾಪರ್ಟಿಯನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಹೋಲಿಸ್ತಾರಲ್ವಾ, ಇವತ್ತು ಅವ್ರ ಮನೆಯಲ್ಲಿ ಲಕ್ಷ್ಮೀ ಅಮ್ಮನವರು ಇಲ್ಲದೆ ಇರಬಹುದು, ಆದರೆ ಅವ್ರ ಮನೆಯಲ್ಲಿ ಸರಸ್ವತಿ ಅಮ್ಮನವರು ತಾಂಡವಾಡ್ತಿದ್ದಾರೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಆರ್ಕಿಟೆಕ್ಟ್ ಇಂಜಿನಿಯರು, ಆಮೇಲೆ ನನ್ನ ಬ್ರದರ್ ಇನ್ ಲಾ ಬಂದುಬಿಟ್ಟು ಅವರು ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೊಳ್ಳೆ ಜಾಬ್ಗಳಲ್ಲಿದ್ದರು. ಒಂದಲ್ಲ ಒಂದು ದಿನ ಅವರು ಸಾಧನೆ ಮಾಡೇ ಮಾಡ್ತಾರೆ, ಒಂದು ಅಚೀವ್ಮೆಂಟ್ ಅಂತ ಮಾಡ್ತಾರೆ, ಸೆಟ್ಲ್ ಆಗ್ತಾರೆ ಅಂತಂದ್ಬಿಟ್ಟು ಅಮ್ಮನಿಗೆ ಹೇಳಿದ್ದೆ. ಆಗ ಅಮ್ಮ ಒಂಥರ ಹೇಳ್ತಾರಲ್ವ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತಂದ್ಬಿಟ್ಟು ಮನಸ್ಸಿಲ್ಲದೆ ಮನಸ್ಸಲ್ಲಿ ಸರಿ ಆಯಿತು ನಿನ್ನಿಷ್ಟ ನಮ್ಮ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತಂದ್ಬಿಟ್ಟು ಮನಸ್ಸಿಲ್ಲದ ಮನಸ್ಸಲ್ಲಿ ಅವರು ಒಪ್ಕೊಂಡಿದ್ರು. ನಾನು ಆ ಟೈಮಲ್ಲಿ ನನ್ನ ಹಸ್ಬೆಂಡಲ್ಲಿ ಯಾವ ಗುಣಗಳನ್ನು ನೋಡಿ ಇಷ್ಟಪಟ್ಟಿದ್ದೆ ಅಂತಂದರೆ, ನಮ್ಮ ಮನೆ ನೋಡೋದಕ್ಕೆ ಅಷ್ಟೇನೂ ಚೆನ್ನಾಗಿರಲಿಲ್ಲ, ಆಗ ಅವ್ರ ಮನೆ ಚೆನ್ನಾಗಿತ್ತು, ಆದರೂ ನಮ್ಮ ಮನೆ ಪರಿಸ್ಥಿತಿನೆಲ್ಲ ನೋಡಿಕೊಂಡು ನನ್ನನ್ನು ಒಪ್ಕೊಂಡಿದ್ರು. ಆಮೇಲೆ ನಾನು ಅಷ್ಟೇನೂ ರೆಡಿನೂ ಆಗಿರಲಿಲ್ಲ, ನ್ಯಾಚುರಲ್ಲಾಗೇ ಇದ್ದೆ, ಆದರೂ ಸಹಿತ ನನ್ನ ಒಪ್ಕೊಂಡ್ರು. ಇದೆಲ್ಲ ನೋಡಿ ನನಗೆ ಒಂದು ನಂಬಿಕೆ ಬಂತು, ನಾನು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀನಿ ಇವ್ರ ಜೊತೆ ಏನಾದರೂ ನನ್ನ ಮದುವೆ ಆದರೆ ಅಂತಂದ್ಬಿಟ್ಟು ನನಗೆ ಆವಾಗ ಅನ್ನಿಸ್ತು. ಹಾಗಾಗಿನೇ ನಾನು ನನ್ನ ಹಸ್ಬೆಂಡನ್ನು ಹಠ ಮಾಡಿ ಒಪ್ಕೊಂಡಿದ್ದು. ಆಮೇಲೆ ನಾವು ಮದುವೆ ಆದಮೇಲೆ ರೆಂಟ್ ಮನೆ ಮಾಡ್ಕೊಂಡ್ವಿ, ಅಲ್ಲಿಂದ ನಾವು ಲೀಸ್ ಮನೆ ಮಾಡ್ಕೊಂಡ್ವಿ. ಲೀಸ್ ಮನೆಯಲ್ಲಿದ್ದಾಗ ನಮ್ಮಮ್ಮನಿಗೆ ನಾನು ಒಂದು ಕನಸನ್ನು ಕಂಡಿದ್ದೆ, ನಾನು ಜಾಬ್ ಮಾಡಬೇಕಾದ್ರೆ ನಮ್ಮಮ್ಮನಿಗೆ ನಾನು ಒಂದು ಮಾಂಗಲ್ಯ ಚೈನನ್ನು ಮಾಡಿಸ್ಕೊಡ್ಬೇಕು ಅಂತಂದ್ಬಿಟ್ಟು. ಆ ಒಂದು ಕನಸಿಗೆ ನನ್ನ ಹಸ್ಬೆಂಡು ಜೀವ ತುಂಬಿದ್ರು, ಆ ಒಂದು ಮಾಂಗಲ್ಯ ಚೈನನ್ನು ಮಾಡಿಸ್ಕೊಟ್ರು. ಅದಾದಮೇಲೆ ನಾವು ಇವಾಗ ಒಂದು ಸ್ವಂತ ಫ್ಲ್ಯಾಟನ್ನು ತೊಗೊಂಡಿದ್ದೀವಿ. ಅದಕ್ಕೆ ಹೇಳೋದು, ಗೊತ್ತಿರೋರು ಹಿರಿಯರು ಬಲ್ಲವರು ಹೇಳ್ತಾರೆ, ನಿಮ್ಮ ಒಳ್ಳೆ ಗುಣಗಳೇ ನಿಮ್ಮನ್ನು ಎತ್ತರಕ್ಕೆ ಬೆಳೆಸೋದು ಅಂತಂದ್ಬಿಟ್ಟು. ಈಗ ಅಮ್ಮನ ಭಯ ಎಲ್ಲ ದೂರ ಆಗೋಗಿದೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ಒಳ್ಳೆ ಹುಡುಗ ಸಿಕ್ಕದ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತೆಲ್ಲ ಈ ರೀತಿಯಾಗಿ ಹೇಳ್ತಿರ್ತಾರೆ. ನಾನು ಅವಾಗ ಹೇಳ್ತಿರ್ತೀನಿ, ಅದಕ್ಕೆ ಹೇಳೋದಮ್ಮ, ಒಳ್ಳೆ ಗುಣಗಳು ನಡತೆ ಇತ್ತು ಅಂತಂದರೆ ಸಾಕು, ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಈವನ್ ಮಕ್ಕಳ ವಿಚಾರದಲ್ಲೂ ಅಷ್ಟೇ, ಮಕ್ಕಳಿಗೆ ಯಾವತ್ತೂ ಅಷ್ಟೇ ನಾವು ಪ್ರಾಪರ್ಟಿಯನ್ನು ಸಂಪಾದನೆ ಮಾಡಬಾರ್ದು, ಏನು ಬೇಸಿಕ್ ಬೇಕೋ ಅಷ್ಟನ್ನು ಮಾತ್ರ ನಾವು ಸಂಪಾದನೆ ಮಾಡಬೇಕು. ಅವ್ರಿಗೆ ಒಳ್ಳೆ ಗುಣಗಳನ್ನು ಕಳಿಸ್ಕೊಟ್ರೆ ಅವರೇ ಪ್ರಾಪರ್ಟಿಯನ್ನು ಸಂಪಾದನೆ ಮಾಡ್ತಾರಮ್ಮ ಅಂತಂದ್ಬಿಟ್ಟು ನಾನು ಅವಾಗ ಅಮ್ಮನಿಗೆ ಹೇಳ್ತಾ ಇರ್ತೀನಿ. ಅದಕ್ಕೆ ಅಮ್ಮ, ಹೌದು ನೀನು ಹೇಳೋ ಮಾತು ನಿಜ ಅಂತಂದ್ಬಿಟ್ಟು ಅಂತಿರ್ತಾರೆ. ನೆಕ್ಸ್ಟ್ ಇವಾಗ ಸಂಜೆ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಬಸ್ಸಾರು ಮತ್ತು ಮುದ್ದೆ ರೈಸನ್ನು ಮಾಡ್ತಾಯಿದ್ದೀನಿ. ಬಸ್ಸಾರು ಬಂದುಬಿಟ್ಟು ಮೊಳಕೆ ಹೆಸರು ಕಾಳನ್ನು ಕಟ್ಟಿದ್ದೆ, ಅದು ಹಾಕ್ಬಿಟ್ಟು ಮತ್ತು ಹೀರೆಕಾಯಿ ಮತ್ತು ಒಂದು ಸ್ವಲ್ಪ ಬೀನ್ಸನ್ನು ಹಾಕ್ಬಿಟ್ಟು ಬಸ್ಸಾರನ್ನು ಮಾಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಅಡುಗೆ ಎಲ್ಲ ರೆಡಿಯಾಗಿದೆ, ಇವಾಗ ಊಟಕ್ಕೆ ಇಟ್ಕೊಳ್ತಾ ಇದ್ದೀವಿ. ಹಾಗೆ ನಾನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆ ಜೀವನದಲ್ಲಿ ನಮಗೆ ಭಗವಂತ ಕೊಡುವ ಕಷ್ಟಗಳಿಗಿಂತ ನಮಗೆ ನಾವೇ ತಗೊಳ್ಳೋ ಕಷ್ಟಗಳೇ ಜಾಸ್ತಿ ಆಗಿರುತ್ತೆ. ನಮ್ಮಿಷ್ಟಕ್ಕೆ ನಾವು ಬದುಕಿದ್ರೆ ನಮಗೆ ಕಷ್ಟಗಳು ದೊಡ್ಡದು ಅಂತ ಅನಿಸೋದಿಲ್ಲ. ಆದರೆ ನಾವು ಅವರಿವರನ್ನು ನೋಡಿಕೊಂಡು ಜೀವನ ಮಾಡ್ತೀವಿ ಅಂತಂದರೆ ಜೀವನ ತುಂಬ ಕಷ್ಟ ಆಗಿರುತ್ತೆ. ನಿಜವಾಗ್ಲೂ ನಮ್ಗೆ ಎಷ್ಟರಲ್ಲಿದೆಯೋ ಅಷ್ಟರಲ್ಲಿ ನಾವು ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜೀವನ ಅನ್ನೋದು. ಹಾಗೆ ನಾವು ಒಂದು ತೋಟದಲ್ಲಿ ಒಂದು ಬೆಳೆಯನ್ನು ಹಾಕ್ತೀವಿ, ಸುಮಾರಷ್ಟು ಸೀಡ್ಸನ್ನು ಹಾಕ್ತೀವಿ, ಆದರೆ ಎಲ್ಲ ಸೀಡ್ಸನ್ನು ಅದು ಗಿಡವಾಗಿ ಬೆಳೆದು ನಮಗೆ ಫಲ ಅನ್ನೋದು ಕೊಡೋದಿಲ್ಲ. ಯಾವ ಒಂದು ಸೀಡ್ಸು ಈ ವಾತಾವರಣದಲ್ಲಿ ಬರುವ ಗಾಳಿ ಬಿಸಿಲು ಮಳೆ ಎಲ್ಲನೂ ಸಹಿಸ್ಕೊಂಡು ಬೆಳೆದು ಅದು ಮರವಾಗಿ ಬೆಳೆದು ನಮಗೆ ಫಲನ ಕೊಡುತ್ತಲ್ವ, ಅದೇ ರೀತಿಯಾಗಿಯೇ ಒಬ್ಬ ಮನುಷ್ಯ ಅವರ ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಆಮೇಲೆ ದುಃಖನೆಲ್ಲ ಒಳಗಡೆ ಮೌನವಾಗಿ ಇಟ್ಕೊಂಡು ನಮಗೂ ಒಂದು ಟೈಮ್ ಬರುತ್ತೆ ಅಂತಂದ್ಬಿಟ್ಟು ಸಹಿಸ್ಕೊಂಡು ಮುಂದೆ ಒಂದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಅವರು ಮುಂದೆ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿಜವಾಗ್ಲೂ ಅವ್ರಿಗೂ ಒಂದು ಟೈಮ್ ಅನ್ನೋದು ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ದೃಢವಾಗಿದೆ. ಇದಕ್ಕೆ ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನನ್ನ ಒಬ್ಬಳ ಅಭಿಪ್ರಾಯ.
ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಕೆಲವೊಂದು ತತ್ವಗಳನ್ನು ಇಟ್ಕೊಂಡಿದ್ದೀನಿ. ಆ ತತ್ವಗಳನ್ನು ಹೇಳೋದಷ್ಟೇ ಅಲ್ಲ, ಅದನ್ನು ಫಾಲೋನೂ ಮಾಡಬೇಕು. ಫಾಲೋ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಫಾಲೋ ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ನಂಬ್ತೀನಿ. ನೆಕ್ಸ್ಟ್ ಇವಾಗ ಊಟ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಒಂದು ಸ್ವಲ್ಪ ಚಿಮ್ನಿನ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಚಿಮ್ನಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ಬರ್ತ್ಡೇ ವಿಶಸ್ಸನ್ನು ಮಾಡಿ ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಶ್ವೇತಾ ಪ್ರವೀಣ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 12ಗೆ ನನ್ನ ಮಗನ 3rd ಇಯರ್ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ದೈವಿಕ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ, ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಅನಿತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 14ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ನಟರಾಜಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ, ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟ್ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು, ಈ ಮಂತ್ 10ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಯಶಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ, ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.